ನಮಸ್ಕಾರ ವೀಕ್ಷಕರೇ. ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ವಾರದ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ನೀವೇನಾದರೂ ಆಸ್ತಿ ಮನೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಕೇಸು ಅಥವಾ ಕುಟುಂಬದವ್ರ ಜೊತೆ ಕುತ್ಕೊಂಡು ಮಾತಲ್ಲಿ ಪರಿಹಾರ ಮಾಡ್ಕೋಬೇಕು ಅಂತ ಇದ್ದರೆ ಈ ವಾರ ಅದನ್ನು ಟ್ರೈ ಮಾಡ್ಬೋದು, ಖಂಡಿತವಾಗಿ ಆಗುತ್ತೆ. ಮತ್ತು ಕುಟುಂಬದಲ್ಲಿ ನಿಮ್ಮ ಮಾತಿನಿಂದ ಸ್ವಲ್ಪ ಕಿರಿಕಿರಿ ರೂಢ್ ಅಂತ ಅನ್ನಿಸ್ಬೋದು. ಸ್ವಲ್ಪ ಮಾತನ್ನು ನೀವು ನೋಡಿಕೊಂಡು ಕುಟುಂಬದವ್ರ ಜೊತೆ ಮಾತಾಡಿದ್ರೆ ಒಳ್ಳೆಯದು. ಜವಾಬ್ದಾರಿಯಿಂದ ಸ್ಟ್ರೆಸ್ ಆಗ್ತೀರಾ, ಟೆನ್ಷನ್ ತಗೋತೀರಾ, ಎಲ್ಲ ಕೆಲಸ ನಾನೇ ಮಾಡಬೇಕು, ಮೈ ಮೇಲೆ ಇಷ್ಟೊಂದು ಜವಾಬ್ದಾರಿ ಇದೆ, ಏನು ಮಾಡ್ಲಪ್ಪ ಅನ್ನೋಂಥ ಆತಂಕ ಉಂಟಾಗುತ್ತೆ. ಸ್ವಲ್ಪ ಮೆಡಿಟೇಷನ್ ಮಾಡಿ ಕಾಮ್ ಆಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಫ್ಯೂಚರ್ ಬಗ್ಗೆ ತುಂಬ ಟೆನ್ಷನ್ ತೊಗೋತಾ ಇರ್ತೀರ ಈ ವಾರ. ಹೇಗಪ್ಪ ದುಡ್ಡು ದುಡಿಯೋದು, ಆ ಕೆಲಸ ಮಾಡಬೇಕು, ಇದನ್ನು ಕೆಲಸ ಪೂರೈಸಬೇಕು, ಮತ್ತು ದುಡ್ಡು ಹೇಗೆ ಉಳಿಸೋದು, ಆ ಥರದ್ದೆಲ್ಲ ಟೆನ್ಷನ್ಸ್ ತುಂಬ ತಲೆಗೆ ತುಂಬಿಕೊಳ್ಳುತ್ತೆ ಈ ವಾರ ನಿಮಗೆ. ಎಲ್ಲದಕ್ಕೂ ಒಂದೇ ಪರಿಹಾರ, ಮೆಡಿಟೇಷನ್ ಮಾಡಿದ್ರೆ ಇದರಿಂದ ಸ್ವಲ್ಪ ಹೊರ ಬರ್ತೀರಾ. ಮತ್ತು ಖರ್ಚು ಜಾಸ್ತಿ ಇರುತ್ತೆ ವಾರ. ಪರಿಹಾರ ಏನಪ್ಪ ಅಂದರೆ ಶನಿವಾರ ಎಳ್ಳೆಣ್ಣೆನ ಶನಿ ದೇವರಿಗೆ ಅರ್ಪಿಸಿ ಒಳ್ಳೆಯದಾಗುತ್ತೆ. ಮತ್ತು ವೃಷಭ ರಾಶಿಯವರಿಗೆ ಆಸಕ್ತಿ ಕಮ್ಮಿ ಕೆಲಸದಲ್ಲಿ, ಮತ್ತು ಏನೇ ಕೆಲಸ ಮಾಡೋಕ್ಕೋದ್ರೂ ನಿಧಾನವಾಗುತ್ತೆ. ಮತ್ತು ಖರ್ಚು ಜಾಸ್ತಿ. ಕುಟುಂಬಕ್ಕೋಸ್ಕರ ಏನಾದರೂ ತೊಗೊಳ್ಳೋದು, ಮನೆಗೋಸ್ಕರ ಶಾಪ್ ಮಾಡೋದು, ಆ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಹೊಸ ಅಪರ್ಚುನಿಟಿಗೆ ಹುಡುಕ್ತಾ ಇದ್ದರೆ, ಯಾವುದಾದ್ರೂ ಜಾಬ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ನಿಮಗೂ ಅವಕಾಶಗಳು ತುಂಬ ಇರುತ್ತೆ. ಮನೆಯಲ್ಲೇ ಕುತ್ಕೊಳ್ದಂಗೆ ಹೊರಗಡೆ ಹೋಗಿ ಟ್ರೈ ಮಾಡಿ ಅಕ್ಕಪಕ್ಕದವ್ರ ಜೊತೆ ಮಾತಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ಮತ್ತು ಪರಿಹಾರ ಏನು ಅಂದರೆ ಲಕ್ಷ್ಮಿ ಅಷ್ಟೋತ್ತರನ ಪಠಿಸ್ಬೇಕು. ಮಿಥುನ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ ಆಗುತ್ತೆ. ಮತ್ತು ಅಭಿವೃದ್ಧಿ ಹೊಂದುತ್ತೀರ. ಅದರಲ್ಲಿ ಮನಿ ಸೈಟ್ ತೊಗೋಬೇಕಾ, ವಾಹನ ತೊಗೋಬೇಕಾ, ಏನೇ ತೊಗೊಳ್ಳೋದಿತ್ತು ಅಂದರೆ ಈ ವಾರ ತೊಗೋಬೋದು. ಸ್ನೇಹಿತರ ಭೇಟಿಯಿಂದ ನಿಮಗೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಎಲ್ಲರೂ ಹತ್ತಿರ ಪ್ರಯಾಣ ಮಾಡ್ತೀರಾ, ಆದ್ದರಿಂದ ಸ್ವಲ್ಪ ಮನಸ್ಸಿಗೆ ಒಳ್ಳೆಯದಾಗುತ್ತೆ. ನಿಮಗೆ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಮತ್ತು ಜವಾಬ್ದಾರಿ ಹೆಚ್ಚಿರುತ್ತೆ ಈ ವಾರ. ಎಲ್ಲ ವಿಷಯದಲ್ಲೂ ಚೆನ್ನಾಗಿದೆ. ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮ ಮನೆ ದೇವ್ರನ್ನ ಯಾವಾಗಲೂ ನೆನಪಿಸ್ಕೊಳ್ತಾ ಜಪಿಸ್ತಾ ಇರಬೇಕು. ಕರ್ಕಾಟಕ ರಾಶಿ. ವಿದೇಶಕ್ಕೆ ಹೋಗಬೇಕು ಅನ್ನೋರಿಗೆ ಈ ವಾರ ಹೋಗ್ಬೋದು. ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಆರಾಮಾಗಿ ಬೇರೆ ಕಂಟ್ರಿಲಿ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಹೋಗ್ಬೋದು ಅಲ್ಲಿಗೆ. ಅನಗತ್ಯ ಪ್ರಯಾಣ ಬೇಡ, ಖರ್ಚು ಜಾಸ್ತಿ ಆಗುತ್ತೆ. ಬಂಧುಗಳಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಉದ್ಯೋಗದಲ್ಲಿ ಚೆನ್ನಾಗಿದೆ. ನಿಮ್ಮ ಮೇಲೆ ಇರುವಂಥ ಅಧಿಕಾರಿಗಳಿಂದ ಅಪ್ರಿಸಿಯೇಷನ್ ಸಿಗುತ್ತೆ. ಪರಿಹಾರ ಏನಪ್ಪ ನಿಮಗೆ ಅಂತಂದರೆ ಆದಿತ್ಯ ಹೃದಯ ಮಂತ್ರನ ಜಪಿಸ್ತಾ ಇರಬೇಕು. ಸಿಂಹರಾಶಿಯವರಿಗೆ ಕೆಲಸದಲ್ಲಿ ಅನುಕೂಲ, ಖರ್ಚು ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮಾತಿನಿಂದ ನಷ್ಟಗಳು, ಏನೋ ಬೇಡದಿರೋ ಮಾತುಗಳನ್ನೆಲ್ಲ ಆಡಿ ಸುಮ್ಮನೆ ಸಿಕ್ಕಾಕೊಂಡು ನಿಮಗೂ ನೋವು, ನಿಮ್ಮ ಮಾತು ಕೇಳಿದವ್ರಿಗೂ ನೋವು. ಮಾತನ್ನ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಮತ್ತು ಎಲ್ಲ ಕೆಲಸ ಮಾಡ್ತಾ ಇರ್ತೀರಾ, ಹೀಗೆ ಮಾಡಬೇಕು, ಹಾಗಿರಬೇಕು, ಫ್ಯೂಚರಲ್ಲಿ ಹಂಗಿರಬೇಕು ಅಂತೆಲ್ಲ ಅಂದ್ಕೊಳ್ತಾ ಇರ್ತೀರ. ಮತ್ತು ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇದೆಲ್ಲ ಮಾಡಬೇಕಾ, ಇರೋದು ಒಂದು ಸ್ವಲ್ಪ ದಿನ ಇರ್ತೀವಿ, ಎಲ್ಲ ಹೋಗೋದೆ ಅಲ್ವಾ ಅಂತ ವೈರಾಗ್ಯ ಸಹ ಉಂಟಾಗುತ್ತೆ. ಸಂಬಂಧಗಳಿಂದ ಸ್ವಲ್ಪ ನಷ್ಟ ಅನುಭವಿಸ್ತೀರ. ಮತ್ತು ಪರಿಹಾರ ಏನು ಅಂತಂದರೆ ನೀವು ಸಹ ಪ್ರತಿದಿನ ಆದಿತ್ಯ ಹೃದಯನ ಜಪಿಸ್ಬೇಕು. ಕನ್ಯಾ ರಾಶಿಗೆ ಈ ವಾರದಲ್ಲಿ ಆಕಸ್ಮಿಕವಾಗಿ ಖರ್ಚು ಜಾಸ್ತಿ ಆಗುತ್ತೆ. ಮಾತಿನಿಂದ ಸಮಸ್ಯೆ, ಹತ್ತಿರದ ಪ್ರಯಾಣ ಇರುತ್ತೆ. ಕೆಲಸದಲ್ಲಿ ಮತ್ತು ಹೊಸ ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ಅದಕ್ಕೆ ಅನುಕೂಲವಾಗಿರುತ್ತೆ. ಗಣಪತಿನ ದಿನ ಜಪ ಮಾಡಿ 21 ನಮಸ್ಕಾರ ಹಾಕಿ ಒಳ್ಳೆಯದಾಗುತ್ತೆ. ತುಲಾರಾಶಿ. ಕೆಲಸದಲ್ಲಿ ನಿಧಾನ ಮತ್ತು ವಿಘ್ನ ಇರುತ್ತೆ. ನೋಡ್ಕೊಂಡು ಕೆಲಸ ಮಾಡಿ, ಹೊಸ ಕೆಲಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬಿಡಿ. ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಕೂಡ ಇದೆ. ಕುಟುಂಬದಲ್ಲಿ ಕಲಹ, ನೋಡ್ಕೊಂಡು ಮಾತಾಡಿ, ಸ್ವಲ್ಪ ಅವರಿಂದ ದೂರ ಇದ್ರೇ ಒಳ್ಳೆಯದು ಈ ವಾರ. ಬೇರೆಯವರಿಗೆ ದುಡ್ಡು ಕೊಟ್ಟು ಸಿಗಾಕೋತೀರ, ವಾಪಸ್ ಬರಲ್ಲ. ನೋಡ್ಕೊಂಡು ದುಡ್ಡು ಕೊಡಿ, ಯಾರಿಗಾದ್ರು ಕೊಡಬೇಕು ಅಂತ ಇದ್ದರೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕಾಗತ್ತೆ. ನಿಮಗೇನು ಪರಿಹಾರ ಅಂದರೆ ಲಕ್ಷ್ಮಿ ಆರಾಧನೆ ಮಾಡಬೇಕು ನೀವು. ವೃಶ್ಚಿಕ ರಾಶಿಯವರು ಕೆಲಸದಲ್ಲಿ ಯಶಸ್ವಿ, ಹಣಕಾಸಿನ ವಿಷಯದಲ್ಲಿ ತುಂಬ ಚೆನ್ನಾಗಿದೆ. ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗ್ತೀರ. ವಿದ್ಯಾರ್ಥಿಗಳಿಗೂ ಸಹ ಈ ವಾರ ತುಂಬ ಚೆನ್ನಾಗಿದೆ. ಮತ್ತು ಮನೆ ದೇವರಿಗೆ ಪೂಜೆ ಮಾಡಿಸಿ ಅಥವಾ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬರೋದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಧನಸ್ಸು ರಾಶಿ. ಕೆಲಸದಲ್ಲಿ ಕಷ್ಟ, ಕುಟುಂಬದಲ್ಲಿ ಬೇಸರ, ಮನಸ್ತಾಪ ಇರುತ್ತೆ. ವ್ಯವಹಾರ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಣಕಾಸಿನ ಲಾಭ ಇರುತ್ತೆ. ಮತ್ತು ಹೊಸ ಇನ್ವೆಸ್ಟ್ಮೆಂಟು, ಹೂಡಿಕೆ, ಮ್ಯೂಚುವಲ್ ಫಂಡ್ಸ್ ಎಲ್ಲ ಹಾಕೋದು, ಮ್ಯೂಚುವಲ್ ಫಂಡ್ಸಲ್ಲಿ ಏನಾದರೂ ಹಾಕಬೇಕು ಅಂದ್ಕೊಂಡಿದ್ರು ಸಹ ಅದನ್ನು ಅವಾಯ್ಡ್ ಮಾಡಿ. ಮತ್ತು ನೀವು ಮನೆ ದೇವರ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೆಯದಾಗುತ್ತೆ. ಇದೇ ನಿಮ್ಮ ಪರಿಹಾರ. ಮಕರ ರಾಶಿ. ವಿದೇಶಕ್ಕೆ ಹೋಗಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು, ಅಥವಾ ಅಲ್ಲಿ ಉದ್ಯೋಗ ಹುಡುಕಬೇಕು, ಅಥವಾ ಟೂರ್ ಹೋಗಬೇಕು ಅನ್ನೋರು ಈ ವಾರ ಹೋಗ್ಬೋದು. ಸಾಲದ ಸಮಸ್ಯೆಯಿಂದ ತಕ್ಕ ಮಟ್ಟಿಗೆ ಹೊರ ಬರ್ತೀರಾ. ಮತ್ತು ಕೆಲಸದಲ್ಲಿ
ಅನುಕೂಲ ಇರುತ್ತೆ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಮನೆ ಆಸ್ತಿ ತಗೋಬೇಕು ಅಂದರೆ ಕೈ ಹಾಕಬೇಡಿ, ಈ ವಾರ ಸ್ವಲ್ಪ ಮುಂದೂಡಬೇಕು. ನಿಮ್ಗೇನು ಪರಿಹಾರ ಅಂದರೆ ಗಣಪತಿನ ಆರಾಧನೆ ಮಾಡಿ ಮತ್ತು 21 ನಮಸ್ಕಾರಗಳನ್ನು ಅರ್ಪಿಸಿ. ನಾವು ಕುಂಭರಾಶಿಯವರು ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರಬೇಕು. ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗೋ ಚಾನ್ಸಸ್ ಇದೆ ಈ ವಾರ. ನೀರಿನ ಥರ ಖರ್ಚು ಮಾಡ್ತೀರಾ, ಲೆಕ್ಕ ಏನು ಇಡ್ದೇನೆ. ಆರೋಗ್ಯ ಬಗ್ಗೆ ಎಚ್ಚರವಾಗಿರಬೇಕು. ನಿಮಗೆ ಬ್ಲಡ್ ಪ್ರೆಷರು, ಕಾಲು ನೋವು, ಬೆನ್ನು ನೋವು, ಸ್ವಲ್ಪ ಇಂಡೈಜೆಷನ್ ಪ್ರಾಬ್ಲಮ್ ಆ ಥರದ್ದೆಲ್ಲ ಆಗೋ ಚಾನ್ಸಸ್ ಇದೆ. ಮತ್ತು ಪ್ರಾಪರ್ಟಿ ತೊಗೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ವಾರ ತೊಗೋಬೇಡಿ, ಸ್ವಲ್ಪ ಮುಂದೂಡಿ. ಮಿತ್ರರಿಂದ ಸಲಹೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಚೆನ್ನಾಗಿದೆ. ಶನಿವಾರ ಎಳ್ಳೆಣ್ಣೆನ ಶನಿದೇವರಿಗೆ ಅರ್ಪಿಸಿ. ಮತ್ತು ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಅನುಕೂಲ, ಮಿತ್ರರಿಂದ ಅನುಕೂಲ ಇರುತ್ತೆ. ಪ್ರಾಪರ್ಟಿ ತೊಗೋಬೇಕು, ವಾಹನ ತೊಗೋಬೇಕು ಅನ್ನೋರು ಏನಾದ್ರು ಅಂದ್ಕೊಂಡಿದ್ರೆ ಕಾರು, ಬೈಕು ಆ ಥರದ್ದು ಏನಾದರೂ ತೊಗೋಬೋದು. ನೀವೇನಾದರೂ ವಿದೇಶಕ್ಕೆ ಹೋಗಬೇಕು, ನಾನು ಅಲ್ಲೇ ಓದಬೇಕು, ಅಲ್ಲೇ ಕೆಲಸ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಈ ವಾರ ಟ್ರೈ ಮಾಡ್ಬೋದು. ಮತ್ತು ಏನಾದರೂ ನೀವು ಟೂರ್ಗೆ ಹೋಗಬೇಕು, ಈ ಕಂಟ್ರಿ ಟ್ರಾವೆಲ್ ಮಾಡಬೇಕು, ಅಲ್ಲಿಂದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರು ಸಹ ನೀವು ಹೋಗಿ ಬರ್ಬೋದು. ಮತ್ತು ಪರಿಹಾರ ಶನಿದೇವರಿಗೆ ಶನಿವಾರ ಎಳ್ಳೆಣ್ಣೆನ ಅರ್ಪಿಸಿ.